जय बोलो एस एन नारायण समन्ना के जय बोलो एस एन नारायण समन्ना अंते एस एन नारायण समन्ना के ನಮಸ್ಕಾರ. ಮಂಗಾರಪೇಟೆ ತಾಲೂಕಿನ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆದಿತ್ತು. ಆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ರಂಗಾಚಾರಿ ಅವರು ಅಭೂತಪೂರ್ವ ಮತಗಳಿಂದ ಜಯಗಳಿಸಿದ್ದಾರೆ. ಈ ಜಯಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಡಿಸಿಸಿ ಬ್ಯಾಂಕ್ನ ಎಲ್ಲ ಮತದಾರ ಬಂಧುಗಳು, ಎಲ್ಲ ಸೊಸೈಟಿಯ ಡೆಲಿಗೇಟ್ ಪಡೆದಿರ್ತಕ್ಕಂಥ ನಮ್ಮ ಕಸಬ ಸೊಸೈಟಿಯ ಸನ್ಮಾನ್ಯ ಕೃಷ್ಣೇಗೌಡರು, ಉದುಗಳ ಸೊಸೈಟಿಯ ಸನ್ಮಾನ್ಯ ಪಿಳ್ಳಪ್ಪ ಅವರು, ಉಲ್ಬೆ ಸೊಸೈಟಿಯ ರಾಮಣ್ಣ ಅವರು, ಬಲಬದ ಸೊಸೈಟಿಯ ಜಿ ವೆಂಕಟೇಶ್ ಗೌಡರು, ನಮ್ಮ ತೊಪ್ಪರಳ್ಳಿ ಸದಸ್ಯ ಸೊಸೈಟಿಯ ಸೋಮೋಜಿರಾವ್ ಅವರು ಮತ್ತು ಗುಲ್ಲಳ್ಳಿ ಪಂಚಾಯಿತಿಯ ಕೊಂಡಪ್ಪ ನಾಯ್ಕ ಅವರು, ಆಲಂಬಳ್ಳಿ ಆಲಂಬಳ್ಳಿ ಪಂಚಾಯಿತಿಯ ಸುರೇಶ್, ಇವರೆಲ್ಲರ ಸಹಕಾರದಿಂದ ಇವತ್ತು ನಾವು ಈ ಒಂದು ಡಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ವಿರೋಧ ಪಕ್ಷದವರು ನಂಜೇಗೌಡರು ನನ್ನ ತಾಲೂಕಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಚೆಲ್ಲಿ ನಮ್ಮ ಅಭ್ಯರ್ಥಿಯನ್ನು ಪರಾಭವಗೊಳಿಸಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನವನ್ನು ಮಾಡಿ ನಂಜೇಗೌಡರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಾರ್ಕೊಂಡೇಗೌಡರಿಗೆ ಹಣ ಸಹಾಯದ ಮುಖಾಂತರ ಇಲ್ಲಿ ಬಹಳ ಪ್ರಭಾವವನ್ನು ಬೀರಿ ನಮಗೆ ಮುಖಭಂಗ ಮಾಡಬೇಕು ಅನ್ನೋ ಪ್ರಯತ್ನವನ್ನು ಕೂಡ ಮಾಡಿ ಜನರ ಆಶೀರ್ವಾದ, ದೇವರ ಆಶೀರ್ವಾದ. ಆದರೆ ನಮ್ಮಲ್ಲಿ ಬಹಳ ಹಿರಿಯರಾಗಿದ್ದಂತಹ ಚಿಕ್ಕಗಣ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಂತಹ ಸನ್ಮಾನ್ಯ ಹೊಸೂರು ಕೃಷ್ಣಣ್ಣ ಅವರನ್ನು ನಾವಿರೋದು ಬಹಳ ಗೌರವವಾಗಿ ನಡೆಸ್ಕೊಳ್ತಾ ಇದ್ದೇವೆ. ನಮ್ಮೊಟ್ಟಿಗೆ ಇದ್ದು ಸೊಸೈಟಿಯಲ್ಲಿ ನಮ್ಮ ಬೆಂಬಲದೊಂದಿಗೆ ಡೆಲಿಗೇಟ್ ಪಡೆದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನಿಗೆ ಚೂರಿ ಹಾಕಿ ಇವತ್ತು ಬಿಜೆಪಿ ಪಟ್ಟಿ ಮತ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆತನ ವಯಸ್ಸಿಗೆ ಶೋಭೆ ತರುವುದಲ್ಲ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಒಬ್ಬ ಮನುಷ್ಯ ಅಧಿಕಾರಕ್ಕೆ ಬಂದ ತಕ್ಷಣ ಅದಕ್ಕೆಲ್ಲ ಸಿಗೋದಿಲ್ಲ. ಅದರ ಜೀವಮಾನದಲ್ಲಿ ಕಾಂಗ್ರೆಸ್ ಓಟ್ ಹಾಕಿಲ್ಲ. ಅದರ ಜೀವನ ಪರ್ಯಂತ ಕಾಂಗ್ರೆಸ್ ಶಾಲು ಮೈ ಮೇಲೆ ಹಾಕೊಂಡಿಲ್ಲ. ಆದರೆ ಮೊನ್ನೆ ಕೂಡ ಸೊಸೈಟಿಯಲ್ಲಿ ದಾವೆ ಅದನ್ನ ಒಬ್ಬ ಹಿರಿಯರು ಇರಲಿ ಅಂತೇಳಿ ಅವರನ್ನು ನಾವು ಒಬ್ಬ ಡೆಲಿಗೇಟನ್ನು ಹೆಂಗೆ ಮಾಡಿದ್ವಿ. ಇವತ್ತು ಬೆಳಗ್ಗೆ ಜೊತೆಲೇ ಇದ್ದು ನಮ್ಮೊಟ್ಟಿಗೆ ಬಂದು ಅಲ್ಲೋಗಿ BJP ಮತ ಹಾಕ್ತಾರೆ ಅಂದರೆ ಬಹುಶಃ ಇಂಥ ನಂಬಿಕೆ ಕೆಲಸವನ್ನು ಮಾಡಬಾರ್ದು ಅನ್ನೋ ಕಿವಿ ಮಾತನ್ನು ಹೇಳ್ತಾ ನಾವು ಅದು ನಮ್ಮ ಮೋಸ ಮಾಡಿದ್ರು ಕೂಡ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಇನ್ನೂ ಅವ್ರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯವನ್ನು ಭಗವಂತ ಕೊಡಲಿ. ಮುಂದಿನ ದಿನಮಾನಗಳಲ್ಲಿ ಇವತ್ತು ಯಾವ ಪಕ್ಷವನ್ನು ಬೆಂಬಲಿಸಿದಾರೋ ಆ ಪಕ್ಷದಿಂದ ಅವರಿಗೆ ಉನ್ನತ ಅಧಿಕಾರ ಸಿಗಲಿ ಅಂತೇಳಿ ನಾನು ಕೂಡ ದೇವರ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತು ರಂಗಾಚಾರ್ಯವರನ್ನ ಜೈಗಳಿಸಲಿಕ್ಕೆ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಎಂ ನಾರಾಯಣಸ್ವಾಮಿ ಅವರು, ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರರೆಡ್ಡಿ ಅವರು, ಬಂಗಾರಪೇಟೆ ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ KV ನಾಗರಾಜ್ ಅವರು, ಚಂದ್ರಕುಮಾರ್ ಅವರು, ಬೂದಿಕೋಟೆ ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ KV ನಾಗರಾಜ್ ಅವರು ಮತ್ತು ನಮ್ಮ TPSನ ಮಾಜಿ ಅಧ್ಯಕ್ಷರಾಗಿದ್ದ ಬಹದ್ದೂರ್ ಅವರು, ಫೀಲ್ಡ್ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಘುನಾಥ್ ಅವರು, ಫೀಲ್ಡ್ ಬ್ಯಾಂಕ್ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ HK ನಾರಾಯಣಸ್ವಾಮಿ ಅವರು, ನಮ್ಮ ಕಾಮ ಸಮುದ್ರದ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಆದಿನಾರಾಯಣ ಕುಟ್ಟಿಯವರು ಮತ್ತು ವಿಶೇಷವಾಗಿ ನಮ್ಮ ಸದಸ್ಯರನ್ನು ಜೋಪಾನವಾಗಿ ಮನೆ ಮಠ ಎಲ್ಲವನ್ನು ಬಿಟ್ಟು ಅವರೊಟ್ಟಿಗೆ ಹೋಗಿ ಅವರನ್ನು ಸೇವೆಗೆ ಕರ್ಕೊಂಡ್ಬಂದಂತಹ ನಮ್ಮ
ಐನರ್ಸ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಸಹೋದರ ಶ್ರೀನಿವಾಸ್ ಗೌಡರು, ಇದರೊಟ್ಟಿಗೆ ಇನ್ನೊಬ್ಬ ನಮ್ಮ ಮುಖಂಡರಾಗಿರ್ತಕ್ಕಂಥ ಬೋಡಗುಂಜಿ ಪಾರ್ಥಸಾರಥಿ ಅವರು ಮತ್ತು ಎಲ್ಲ ಕಾಂಗ್ರೆಸ್ನ ಎಲ್ಲ ಮುಖಂಡರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಪುರಸಭಾಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಆದಿಯಾಗಿ ಎಲ್ಲ ಮುಖಂಡರು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಸಹಕಾರದೊಂದಿಗೆ ಎಲ್ಲ ಸೊಸೈಟಿಯ ನಿರ್ದೇಶಕರು, ವಿಶೇಷವಾಗಿ ವೀಣಾ ವೆಂಕಟೇಶ್ ಆಗ್ಬೋದು, ವೀಣಾ ವೆಂಕಟೇಶ್ ಅವರು, ವೆಂಕಟಾಚಲಪತಿ ಅವರು ಎಲ್ಲ ಕೂಡ ನಮಗೆ ವಿಶೇಷವಾಗಿ ಸಹಕಾರ ಕೊಟ್ಟಿದ್ದಾರೆ. ನಾವು ವಿಶೇಷವನ್ನು ಅಭಿನಂದನೆಗಳನ್ನು ಕಸಬಾ ಸೊಸೈಟಿಯ ಇತ್ತೀಚೆಗೆ ತಾನೇ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರತಕ್ಕಂಥ ಕೃಷ್ಣೇಗೌಡರು ನಮ್ಮ ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡಿದ್ದಾರೆ. ನಾವು ಯಾವತ್ತೂ ಕೂಡ ಅವರನ್ನು ಮರೆಯುವಂಥ ಪ್ರಶ್ನೆಯೇ ಇಲ್ಲ. ಇದರೊಟ್ಟಿಗೆ ನಮ್ಮೆಲ್ಲ ಕಾಂಗ್ರೆಸ್ನ ಮುಖಂಡರು ಕೂಡ ಸಹಕಾರ ಕೊಟ್ಟು ಇವತ್ತು ಒಬ್ಬ ಮೈನಾರಿಟಿ ಕಮ್ಯುನಿಟಿ, ಯಾಕಂದರೆ ಆಚಾರ್ಯ ಕಮ್ಯುನಿಟಿ ಏನು ಬಹಳ ಸಂಖ್ಯೆಯಲ್ಲಿಲ್ಲ, ಒಂದು ಕಡಿಮೆ ಸಂಖ್ಯೆ ಇರ್ತಕ್ಕಂಥ ವ್ಯಕ್ತಿನ ಕೂಡ ಇವತ್ತು ಪಕ್ಷ ಗುರುತು ಮಾಡಿ ಇವತ್ತು ಆತನಿಗೆ ಕೂಡ ಜಿಲ್ಲಾ ಮಟ್ಟದಲ್ಲಿ ಒಂದು ಅಧಿಕಾರವನ್ನು ಕೊಟ್ಟಿದೆ. ಇದು ಕಾಂಗ್ರೆಸ್ ಉದಾಹರಣೆ. ಕಾಂಗ್ರೆಸ್ಸಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಅಂತೇನಿಲ್ಲ. ಯಾರೆಲ್ಲ ಪಕ್ಷಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಯಾರು ಸೇವೆ ಮಾಡ್ತಾರೆ, ಅವ್ರಿಗೆ ಭಗವಂತ ಒಂದು ದಿವಸ ಒಳ್ಳೆಯದನ್ನು ಮಾಡಿದರೆ ಪಕ್ಷ ಕೂಡ ಅವ್ರನ್ನ ಗುರುತಿಸಿ ಅವರಿಗೆ ಅಧಿಕಾರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು DCC ಬ್ಯಾಂಕು ಬಹಳ ಮಹತ್ವದ ಜವಾಬ್ದಾರಿಯನ್ನು ಇರ್ತಕ್ಕಂಥದ್ದು. ಕಳೆದ 1 ವರ್ಷಗಳಿಂದ DCC ಬ್ಯಾಂಕ್ ಆಡಳಿತ ಮಂಡಳಿ ಇಲ್ಲದೆ ಇವತ್ತು ಭಾಳಷ್ಟು ಕಷ್ಟ ಆಗಿದೆ. ಇವತ್ತು DCC ಬ್ಯಾಂಕನ್ನು, ಆ ಹೆಣ್ಮಕ್ಕಳ ಬ್ಯಾಂಕನ್ನು ಮತ್ತೆ ಕಟ್ಟಬೇಕು, ಎಲ್ಲರೂ ಕೂಡ ಒಳ್ಳೇದು ಮಾಡಬೇಕು, ಮತ್ತು ರೈತರಿಗೆ ಹೆಣ್ಮಕ್ಳಿಗೆ ಸಾಲ ಕೊಡೋ ಮುಖಾಂತರ ಮತ್ತು DCC ಬ್ಯಾಂಕನ್ನು ಚಿಗುರಿಸಬೇಕು ಅನ್ನೋ ಒಂದು ಮಹತ್ತರವಾದ ಆಸೆಯೊಂದಿಗೆ ರಂಗಾಚಾರ್ಯರು ಜಿಲ್ಲಾ ಮಟ್ಟಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಅವರ ಹಾದಿ ಸುಗಮವಾಗಲಿ, ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಕೂಡ ಹಾರೈಸಿ ಶುಭ ಕೋರ್ತೇನೆ. ಧನ್ಯವಾದಗಳು. ನನಗೆ ಸೇರಿದ್ದಲ್ಲ, ಇದು ಶಾಸಕರು ಸೇರಿದ್ದು. ಅವರ ಆಶೀರ್ವಾದ ಇರೋದು ಮಾತ್ರ ಮುಂದಕ್ಕೆ ಹೋಗ್ತಾರೆ, ಇಲ್ಲಾಂದರೆ ಯಾರೂ ಹೋಗಲ್ಲ. ಅವರ ಆಶೀರ್ವಾದ ಪಡೆದು ಈ ಮಟ್ಟಕ್ಕೆ ನಾನು ಬಂದಿದ್ದೆ. ಅವ್ರ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳ್ತಾರೆ.